ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಜೇವರ್ಗಿ ತಾಲೂಕಿನ ಚರಟಗಿ ಗ್ರಾಮದಲ್ಲಿ ಹತ್ತಿ ಖರೀದಿ ಕೇಂದ್ರ ಸ್ಥಾಪಿಸುವಂತೆ ಆಗ್ರಹ. ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಿ ಚಂದ್ರಶೇಖರ್ ಹಿರೇಮಠ್. ಪ್ರಶಿಕ್ಷಣಾರ್ಥಿಗಳ ಬುನಾದಿ ತರಬೇತಿ ಉದ್ಘಾಟಿಸಿದ ಆಲೋಕ್ ಕುಮಾರ್. ಜೆಡಿಎಸ್ ಪಕ್ಷಕ್ಕೆ 25 ವರ್ಷ ರಜತ ಮಹೋತ್ಸವ ಆಚರಣೆ. ಈಗ ವಾರ್ತೆಗಳ ವಿವರ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜರಟಗಿ ಗ್ರಾಮದ ಸೋಮಜಾಳ ಕಾಟನ್ ಮಿಲ್ನಲ್ಲಿ ಸಿಸಿಐ ಕೇಂದ್ರ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿ ಜೇವರ್ಗಿ ತಾಲೂಕಿನ ಮುಖಂಡ ಪ್ರದೀಪ್ ಕಟ್ಟಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಜರಟಗಿ ಗ್ರಾಮದ ಸೋಮಜಾಳ ಕಾಟನ್ ಮಿಲ್ನಲ್ಲಿ ಸಿಸಿಐ ಕೇಂದ್ರ ಸ್ಥಾಪನೆ ಮಾಡುವಂತೆ ಒತ್ತಾಯಿಸಿ ಭೀಮ ಆರ್ಮಿ ಹಾಗೂ ಜೇವರ್ಗಿ ಯುವ ಮುಖಂಡ ಪ್ರದೀಪ್ ಕಟ್ಟಿ ನೇತೃತ್ವದ ನಿಯೋಗ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನುಂ ಅವರಿಗೆ ಭೇಟಿಯಾಗಿ ಮನವಿ ಸಲ್ಲಿಸಿದರು. ಸಿಸಿಐ ಪ್ರಾರಂಭಿಸಿದ ಇರುವುದರಿಂದ ಸುತ್ತಮುತ್ತಲಿನ ಹಳ್ಳಿಗಳ ಹತ್ತಿ ಬೆಳೆ ಬೆಳೆದ ರೈತರು ತಮ್ಮ ಹತ್ತಿಯನ್ನು ಖರೀದಿ ಕೇಂದ್ರಕ್ಕೆ ಸಾಗಿಸಲು ಹರಸಾಹಸ ಮಾಡುತ್ತಿದ್ದಾರೆ. ಕೂಡಲೇ ರೀಟೆಂಡರ್ ಮಾಡಿ ರೈತರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಜರಟಗಿ ಗ್ರಾಮದಲ್ಲಿರುವ ಸೋಮಜಾಳ ಕಾಟನ್ ಮಿಲ್ಲಿನಲ್ಲಿ ಸಿಸಿಐ ಆರಂಭಿಸಬೇಕು ಎಂದು ಆಗ್ರಹಿಸಿದರು. ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಬರ್ತಕ್ಕಂಥ ಜೇರಟಗಿ ಸೋಮಜಾಳ ಕಾಟನ್ ಮಿಲ್ನಲ್ಲಿ CCI ಹತ್ತಿ ಕೇಂದ್ರದ CCI ಒಂದು ಅಪ್ಲಿಕೇಶನ್ ಹಾಕಿದರು. ಅದು ರಿಜೆಕ್ಟ್ ಆಗಿದೆ. ಅದನ್ನು ಮರು ಟೆಂಡರ್ ಮಾಡಿಕೊಂಡು ಅದು ಅಲ್ಲಿ ರೈತರಿಗೆ ಮರು ಟೆಂಡರ್ ಮಾಡಿಕೊಂಡಾಗ ಅಲ್ಲಿ ರೈತರಿಗೆ ಅನುಕೂಲ ಆಗ್ತದೆ. ಯಾಕಂದ್ರೆ ಸುಮಾರು 40ರಿಂದ 50 ಹಳ್ಳಿಗಳು ಆ ಜೇರಟಗಿ ಸೋಮಜಾಳ ಕಾಟನ್ ಮಿಲ್ಲಿನ ಸುತ್ತಮುತ್ತ ಇರತಕ್ಕಂಥ ಹಳ್ಳಿಗಳು ಬರ್ತಾವೆ. ಅದು ನೀವು ಮರು ಟೆಂಡರ್ ಮಾಡಿದಾಗ ಅಲ್ಲಿ ರೈತರಿಗೆ ಅನುಕೂಲ ಆಗ್ತದೆ. ಈಗಾಗಲೇ ಜೇವರ್ಗಿಯಲ್ಲಿ 2ರಿಂದ 3 ಕಡೆ ಕೊಟ್ಟಿದ್ದಾರೆ. ಅಲ್ಲಿ ಬೇರೆ ಕಡೆ ಆಲೂರು ಮತ್ತು ಜೇವರ್ಗಿ ಹೋದ್ರೆ ರೈತರಿಗೆ ಸುಮಾರು 70ರಿಂದ 80 ಕಿಲೋಮೀಟ್ರ್ ಆಗ್ತದೆ. ಅದರಿಂದ ರೈತರ ಬಾಡಿಗೆ ತೊಂದರೆ ಆಗತ್ತದ, ರೈತರಿಗೆ ಅನಾನುಕೂಲ ಆಗತ್ತದ. ಅದಕ್ಕೆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಾದ್ರೆ ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು CCI ಮರು ಜೇರಟಗಿ ಸೋಮಜಾಳ ಕಾಟನ್ ಮಿಲ್ಲಿಗೆ ಮರು ಟೆಂಡರ್ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ತಮ್ಮಲ್ಲಿ ಕನ್ನಡ ಪರ ಮತ್ತು ದಲಿತ ಪರ, ಭೀಮ್ ಆರ್ಮಿ ಮತ್ತು ರೈತ ಪರ ಎಲ್ಲ ಸಂಘಟನೆದವರು ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಒಂದು ವೇಳೆ ಅದು ಮರು ಟೆಂಡರ್ ಮಾಡದೇ ಹೋದರೆ ಜೇರಟಗಿ ರೋಡಿನಲ್ಲಿ ರಸ್ತಾ ರೋಕು ಮಾಡಿ ರಸ್ತಾ ಬಂದ್ ಮಾಡಬೇಕಾಗ್ತದೆ ಮತ್ತು ತಮ್ಮ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಕೂಡ ಉಗ್ರವಾದ ಹೋರಾಟ ಮಾಡಬೇಕಾಗ್ತದೆ. ತಾವು ರೈತರು ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿ ಅದಕ್ಕೆ ಅನುಕೂಲ ಮಾಡಿ ಕೊಡಬಾರ್ದು ಅಂತೇಳಿ ಕೂಡಲೇ ಅದನ್ನು ಪರಿಗಣನೆ ಮಾಡಿಕೊಂಡು ಮರು ಟೆಂಡರ್ ಕರೀಬೇಕಂತೇಳಿ ತಮ್ಮಲ್ಲಿ ಎಲ್ಲ ಸಂಘಟನೆದವರು ಕಳಕಳಿಯಿಂದ ಮನವಿ ಮಾಡಿಕೊಡ್ತಾ ಇದ್ದೇವೆ. ಅದು ಈಗಾಗಲೇ ಹಾಕಿದ್ದಾರೆ, ಟೆಂಡರ್ ಹಾಕಿದ್ದಾರೆ. ಒಂದು ಇದ್ರದ್ದು ಟೆಕ್ನಿಕಲ್ ಪ್ರಾಬ್ಲಮ್ದಿಂದ ಅದು ಸ್ವಲ್ಪ ರಿಜೆಕ್ಟ್ ಆಗಿದೆ. ಈ ಸಂದರ್ಭದಲ್ಲಿ ಭೂತಾಳಿ ಕರಕೊಂಡ, ಯಮನೇಶ್ ಹರನಾಳ್, ಸಂಜು ಕುಮಾರ್, ದೇವೇಂದ್ರ, ಬಸವರಾಜ್, ನಾಗೇಶ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ರಾಜ್ಯ ಸರ್ಕಾರ ನೀಡಿದ ಆದೇಶದಂತೆ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವಂತೆ ಆಗ್ರಹಿಸಿ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ಮುಂದೆ ಶ್ರಮಜೀವಿಗಳ ವೇದಿಕೆ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಡಳಿತ ಅಧಿಕಾರಿಗಳು ಬಂದು ಮಾತುಕತೆ ಮಾಡಿದ್ದಾರೆ ಎಂದು ಚಂದ್ರಶೇಖರ್ ಹಿರೇಮಠ್ ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಆಳಂದ ತಾಲೂಕಿನ ಬುಸನೂರ್ ಗ್ರಾಮದ ಬಳಿ ಇರುವ ಎನ್ಎಸ್ಎಲ್ ಸಕ್ಕರೆ ಕಾರ್ಖಾನೆ ವಿರುದ್ಧ ಶ್ರಮಜೀವಿಗಳ ವೇದಿಕೆ ವತಿಯಿಂದ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡುವಂತೆ ಆಗ್ರಹಿಸಿ ಪ್ರತಿಭಟನೆ ಕೈಗೊಳ್ಳಲಾಗಿತ್ತು. ಜಿಲ್ಲಾಡಳಿತದ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಮಾತುಕತೆ ಮಾಡಿದ್ದಾರೆ. ಬಳಿಕ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜೊತೆಯಲ್ಲಿ ಫೋನ್ ಮೂಲಕ ಮಾತನಾಡಿ ಸಮಸ್ಯೆ ಕುರಿತು ಮಾಹಿತಿ ನೀಡಿದೆ ಎಂದರು. ಬೆಳಗಾವಿ, ಬಾಗಲಕೋಟೆ ಜಿಲ್ಲೆಗಳಲ್ಲಿ ಒಂದು ನ್ಯಾಯ, ನಮ್ಮ ಕಲಬುರಗಿ ಜಿಲ್ಲೆಗೆ ಒಂದು ನ್ಯಾಯ ಎಂದು ಪ್ರಶ್ನೆ ಮಾಡಿದ್ದೇವೆ. ಕೂಡಲೇ ಸರ್ಕಾರ ಆದೇಶ ಹೊರಡಿಸಿದಂತೆ ನಮಗೂ ಸಹ ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ನೀಡಬೇಕು ಎಂದು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು. ಚೂರು ಚಾರು ಏನೋ ಇಂಪ್ರೂವ್ಮೆಂಟ್ ಆಯಿತು ಅಂಥೇಳಿ ಖುಷಿಯಿಂದ ಹೋದರು. ಹೋದ್ಮೇಲೆ ನಾವೆಲ್ಲನೂ ಅಂದ್ಕೊಂಡಿದ್ವಿ ಎಲ್ರಿಗೂ ಎಲ್ಲಕ್ಕಿಂತಲೂ ಹೆಚ್ಚಿಗೆ NSLದೇ ರಿಕವರಿ ಇತ್ತು. ನಮಗೆ 3,160 ಸಿಗ್ತದೆ ಅಂಥೇಳಿ ನಾವು ಒಂಥರ ಖುಷಿನಲ್ಲಿದ್ವಿ. ಇದ್ದಾಗ 3,300 ಕೊಡಬೇಕು ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಅಂಥೇಳಿ ಅನೇಕ ಅಲ್ಲಿ ಕಬ್ಬು ಬೆಳೆಗಾರರು ನನಗೂ ಕೇಳಿದಾಗ ನಾವು ಒಂದು ಹೋರಾಟ ಕೈಗೆತ್ಕೋಬೇಕು ಅಂತೇಳಿ ಎತ್ಕೊಂಡಿದ್ವಿ. ರಾಜ್ಯ ಸರ್ಕಾರ ತಾರತಮ್ಯ ಮಾಡಬಾರ್ದು, ಬೆಳಗಾವಿಗೊಂದು ನ್ಯಾಯ, ಇನ್ನೊಂದು ಕಡೆ ಬೇರೆ ನ್ಯಾಯ ಬೇಡ, ನಮಗೂ 3,300 ಕೊಡಬೇಕು ಅಂಥೇಳಿ ನಾನು ನೋಟಿಸ್ ಕೊಟ್ಟು ಹೋರಾಟಕ್ಕೆ ಕಿಳಿದಾಗ ಅಲ್ಲಿ NSL ಮ್ಯಾನೇಜ್ಮೆಂಟ್ದವ್ರು ಏನು ಮಾಡಿದ್ರು, ದಿಢೀರ್ನೆ ಈ ಮೊದಲು ಯಾವತ್ತೂ ಒಪ್ಪಂದ ಮಾಡ್ಕೊಂಡಿರಲಿಲ್ಲ. ನಾವು 17ನೇ ತಾರೀಕು ಹೋರಾಟ ಮಾಡ್ತೀವಿ ಅಂತಂದಮೇಲೆ ದಿಢೀರ್ನೆ 15ನೇ ತಾರೀಕು ರಾತ್ರಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿಗೆ ಬಂದು, ಯಾಕಂದ್ರೆ ನನಗೆ ಮಾಹಿತಿ ಇದೆ, ರಾತ್ರಿ 8:30 9 ಗಂಟೆಗೆ ಕೊನೆಗೆ NSLದವರು ಈ ಹೋರಾಟ ಹತ್ತಿಕ್ಕ ಸಲುವಾಗಿ ಒಂದು ಒಪ್ಪಂದ ಮಾಡಿಕೊಂಡು 2,950 ಅವ್ರು ಕೊಡ್ತಾರೆ, ರಾಜ್ಯ ಸರ್ಕಾರ 50 ಕೊಡಬೇಕು, 3,000 ಪ್ರತಿ ಟನ್ನಿಗೆ ಅಂತೇಳಿ ಕೊಟ್ಟರು. ಕೊಟ್ಟಾಗ ನಮ್ಮೆಲ್ಲ ರೈತ ಬಾಂಧವ್ರ ಜೊತೆ ಚರ್ಚೆ ಮಾಡಿದಾಗ ನಮಗನ್ನಿಸ್ತು ರಾಜ್ಯ ಸರ್ಕಾರ ನಿಗದಿ ಮಾಡಿದ್ದು 3,300, ಜಿಲ್ಲಾ ಆಡಳಿತ ನಿರ್ಧಾರ ಮಾಡಿದ್ದು 3,160. ಇವೆರಡೂ ಅಂಕಿ ಸಂಖ್ಯೆ ಬಿಟ್ಟು 3,000 ಎಲ್ಲಿಂದ ಬಂತು? ವೇರ್ ಇಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್, ಹೂ ಹ್ಯಾಸ್ ಕ್ರಿಯೇಟೆಡ್ ದಿಸ್ ಅಂತ ಒಂದು ನಮಗೆ ಇದು ಅನ್ನಿಸ್ತು. ಆವಾಗ ನಾವು ಯಾವುದೇ ಕಾರಣಕ್ಕೆ ಹೋರಾಟ ಮಾಡ್ತೀವಿ ಅಂತಂದಾಗ, ಈಗ ತಮಗೆಲ್ರಿಗೂ ಗೊತ್ತಿದೆ ಈ ಸಿಮೆಂಟ್ ಇಂಡಸ್ಟ್ರಿನಲ್ಲಿ ಆ ಥರ ಒಂದು ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಇವೆ. ಈ ಶುಗರ್ ಫ್ಯಾಕ್ಟ್ರಿನಲ್ಲಿ ಕ್ರಿಮಿನಲ್ ಎಲಿಮೆಂಟ್ಸ್ ಭಾಳಿವೆ. ಅವ್ರು ಏನು ಮಾಡ್ತಾರೆ, ಯಾರಿಗೆ ಕಟಾವು ಆರ್ಡ್ರ್ ಕೊಡ್ತಾರಲ್ಲ ಗ್ಯಾಂಗ್ ಅವರಿಗೆ, ಮತ್ತು ಟ್ರ್ಯಾಕ್ಟರ್ ಕಾಂಟ್ರಾಕ್ಟ್ ಕೊಟ್ಟಂಥವ್ರಿಗೆ, ಅಂಥವ್ರಿಗೆಲ್ಲ ಕಳಿಸಿ ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಲಿ, ಬೇಗ ಸ್ಟಾರ್ಟ್ ಆಗಲಿ, ಅವ್ರು ಎಷ್ಟೇ ಕೊಡ್ಲಾಕ ಅಂಥೇಳಿ ಈ ಥರ ಕೂಗಿ ಎಬ್ಬಿಸಿದ್ರು. ಆವಾಗ ನಾವೆಲ್ಲ ರೈತರ ಜೊತೆ ಚರ್ಚೆ ಮಾಡಿ ನಾವು ಅಲ್ಲಿ ಹೋರಾಟಕ್ಕೆ ಕೂತಾಗ ಜಿಲ್ಲಾಧಿಕಾರಿಗಳ ಪ್ರತಿನಿಧಿಯಾಗಿ ಆಳಂದ ತಹಸೀಲ್ದಾರ್ ಅಲ್ಲಿಗೆ ಭೇಟಿ ಕೊಟ್ಟರು. ಮತ್ತು ಸಕ್ಕರೆ ಕಾರ್ಖಾನೆಯ ಅಧಿಕಾರಿಗಳು ಬಂದರು. ನಾವು ತಹಸೀಲ್ದಾರ್ ಅವ್ರಿಗೆ ಹೇಳಿದ್ವಿ, ನಮಗೆ 3,300 ರೂಪಾಯಿ ಸರ್ಕಾರ ಘೋಷಣೆ ಮಾಡಿದಂತೆ ಕೊಡಬೇಕು ಅಂತ ಹೇಳಿದಾಗ ಅವರು, ಇಲ್ಲ ನೀವು ಹೋರಾಟ ಇಂತ ತಗೊಳ್ರಿ, ಅದು ಇದೇನೋ ಮಾತಾಡಿದ್ರು. ಅದೇನೂ ಆಗಂಗಿಲ್ಲ, ನೀವು ಹೋಗ್ರಿ ಜಿಲ್ಲಾಧಿಕಾರಿಗಳ ಜೊತೆ ಚರ್ಚೆ ಮಾಡಿರಿ, ಅವ್ರ ನಿರ್ಧಾರ ನಮಗೆ ತಿಳಿಸ್ರಿ ಅಂಥೇಳಿ ಅವ್ರಿಗೆ ವಾಪಸ್ ಕಳಿಸ್ತೀವಿ 12:30 ಗಂಟೆಗೆ. ಆಮೇಲೆ ಸಾಯಂಕಾಲ 5:30 ಗಂಟೆಗೆ ಮತ್ತೆ ತಹಸೀಲ್ದಾರ್ ಅವರು ಬಂದರು. ಜಿಲ್ಲಾಧಿಕಾರಿಗಳ ಜೊತೆ ನಾವು ಚರ್ಚೆ ಮಾಡಿದ್ವಿ. ಜಿಲ್ಲಾಧಿಕಾರಿಗಳು ನಿಮ್ಮ ಬೇಡಿಕೆ ಬಗ್ಗೆ ಸ್ಪಂದಿಸಿದ್ದಾರೆ, ಅದಕ್ಕೆ ಮತ್ತೊಂದು ಸತಿ ಸಭೆ ಮಾಡ್ತಾರೆ ಅಂತೇಳಿ ಹೇಳಿದಾರ ಅಂತಂದರು. ಮತ್ತು ನಾನು ವೈಯಕ್ತಿಕವಾಗಿ ಅಲ್ಲೇ ಸ್ಥಳದಿಂದ ಪ್ರಿಯಾಂಕ ಖರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆ ಫೋನಲ್ಲಿ ಮಾತಾಡಿದೆ. ಅವರಿಗೂ ಮನವರಿಕೆ ಮಾಡಿಕೊಟ್ಟೆ. ರಿಕವರಿ ಪ್ರಶ್ನೆ ಬಂದಾಗ ನಾನು ಪ್ರಿಯಾಂಕ ಖರ್ಗೆ ಅವರಿಗೆ ಒಂದು ಮಾತು ಹೇಳಿದೆ, ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಒಂದೇ ಒಂದು ಸಕ್ಕರೆ ಕಾರ್ಖಾನೆ ಇತ್ತು, ದಟ್ ವಾಸ್ ಆಳಂದ್ ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ. ಅದೇ ಈಗ NSL ಟೇಕ್ ಓವರ್ ಮಾಡಿದೆ. ಆವಾಗ ನಮ್ಮದೆಲ್ಲ 11.5-12% ರಿಕವರಿ ಬರ್ತಿತ್ತು, 11.5-12. ಈಗ ನಾವು ಅದೇ ಭೂಮಿಯಲ್ಲಿ ಕಬ್ಬು ಬೆಳೀತಾ ಇದ್ದೀವಿ, ಅದೇ ನೀರು ಕೊಡ್ತೀವಿ. ಮತ್ತು 10-15 ವರ್ಷದಿಂದ ಏನು ತಳಿ ಇತ್ತು ಅದು ಸಾಧಾರಣ ತಳಿ ಇದ್ದು, ಇವತ್ತು ನಾವೆಲ್ಲ ಸುಧಾರಿತ ಸಕ್ಕರೆ ಕಂಪ್ನಿದವರೇ ಕೊಟ್ಟಂಥ ತಳಿಗಳು ನಾವು ಬೆಳೀತಾ ಇದ್ದೀವಿ.
ರಿಕವರಿ ಇನ್ನೂ ಹೆಚ್ಚಿಗೆ ಬರಬೇಕು. ಕಡಿಮೆ ಹ್ಯಾಂಗೆ ತೋರಿಸ್ತಾರೆ ಅವರು. ದಿಸ್ ಈಸ್ ಆಲ್ ಮ್ಯಾನುಪ್ಯುಲೇಟೆಡ್ ರಿಕವರಿ ಅಂಥೇಳಿ ನಮ್ಗೆ ಗೊತ್ತಾಯಿತು. ಗೊತ್ತಾಗಿದ್ದೆಲ್ಲ ನಾವು ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಹೇಳಿದಾಗ ಅವರು ನನಗೆ ಹೇಳಿದ್ರು, ಇಲ್ಲ ನಿಮ್ಮೆಲ್ಲ ಎಲೆಕ್ಟೆಡ್ ಮೆಂಬರ್ಸು 3,000 ಆದ್ರೆ ಸಾಕ್ರಿ, 3,000 ಆದ್ರೆ ಸಾಕು ಅಂದರು. ನಾನು 3,000 ಒಪ್ಪಿಸ್ದೆ ಅಂತಂದರು. ನಾನು ಹೇಳಿದೆ, ತಮಗೆಲ್ಲ ಗೊತ್ತಿರಬೇಕು, ಹಲವು ಪತ್ರಿಕೆಯಲ್ಲಿ ಬಂದಿದೆ, ಬಾಗಲಕೋಟ್ನಲ್ಲಿ ಕೂಡ 6 ಸಕ್ಕರೆ ಕಾರ್ಖಾನೆಗಳ ಸಭೆ, ಅಲ್ಲಿ ಉಸ್ತುವಾರಿ ಸಚಿವರು, ಇನ್ನೋರ್ವ ಸಚಿವರಾದಂಥ ತಿಮ್ಮಾಪುರ್ ನಿರಂತರ ಸಭೆ ನಡೆಸಿ ಅವರೆಲ್ಲ ಸಕ್ಕರೆ ಕಾರ್ಖಾನೆಗಳಿಗೆ ವಿತೌಟ್ ಟೇಕಿಂಗ್ ರಿಕವರಿ ಇಂಟು ಕನ್ಸಿಡ್ರೇಷನ್ ಎಲ್ರಿಗೂ 3,300 ಕೊಡಬೇಕು ಅಂಥೇಳಿ ನಿರ್ಧಾರ ಮಾಡಿದ್ರು. ಅದಕ್ಕೆ ನಾನು ಕೇಳಿದೆ, ಬೆಳಗಾವ್ಗೊಂದು ನ್ಯಾಯ, ಬಾಗಲಕೋಟ್ಗೊಂದು ನ್ಯಾಯ, ಕಲಬುರಗಿಗೊಂದು ನ್ಯಾಯ, 3,000 ಯಾವ ಲೆಕ್ಕದ ಮೇಲೆ ನಮಗೆ ಕೊಡ್ತೀರಿ? ಇದು ನಮಗೆ ಭಾಳ ಅನ್ಯಾಯ ಆಗ್ತದೆ. ಇವತ್ತು ಇದು ಸ್ಪೆಷಲ್ ಸ್ಟ್ಯಾಟಸ್ ಪಡೆದಂಥ ಹಿಂದುಳಿದ ಪ್ರದೇಶ, ಇಲ್ಲಿ ಮತ್ತೆ ಎಕ್ಸ್ಪ್ಲಾಯ್ಟೇಷನ್ನು ಮತ್ತೆ ನಿರಂತರ ಶೋಷಣೆ ಆಗಬಾರ್ದು ಅಂಥೇಳಿ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಮನವರಿಕೆ ಮಾಡಿದಾಗ ಅವ್ರು ಹೇಳಿದ್ರು, ಸರಿ, ಈ ಬಗ್ಗೆ ಜಿಲ್ಲಾಧಿಕಾರಿಗಳು ನಾಳೆ ನಿಮಗೆ ಸಭೆ ಕರೀತಾರೆ, ನೀವು ಹೋಗಿ ಚರ್ಚೆ ಮಾಡಿರಿ, ದಯವಿಟ್ಟು ಹೋರಾಟ ಹಿಂದೆ ತೆಗೆದುಕೊಳ್ರಿ ಅಂಥೇಳಿ ಹೇಳಿದರು. ನಾನು ಕೂಡ ಅಲ್ಲಿ ಇವೆಲ್ಲ ಸೂಕ್ಷ್ಮತೆ ಗಮನಿಸಿದೆ. ಈಗ ಬುಸ್ನೂರು NSL ಎದುರುಗಡೆ ನಾವು ಎಷ್ಟು ದಿನ ಹೋರಾಟ ಮಾಡಿದ್ರು ಏನು ಅಲ್ಲಿ ನ್ಯಾಯ ಸಿಗುವಂಥ ಭರವಸೆ ನಮಗೆ ಮೂಡಿರಲಿಲ್ಲ. ಜಿಲ್ಲಾಧಿಕಾರಿಗಳ ಸಭೆ ಕರೆದಿದ್ದಾರೆ, ರೀಕನ್ಸಿಡರೇಷನ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂಥೇಳಿ ನಿನ್ನೆ ನಾವು DC ಮೇಡಮ್ ಅವ್ರ ಹತ್ರ ಹೋಗಿ ಭೇಟಿಯಾದ್ವಿ. ಭೇಟಿಯಾಗಿ ಜಿಲ್ಲಾಧಿಕಾರಿಗಳಿಗೆ 3 ಪ್ರಮುಖ ಬೇಡಿಕೆಗಳಿಟ್ಟು ಸುಮಾರು 2 ಗಂಟೆ ಚರ್ಚೆ ಮಾಡಿದ್ವಿ DC ಅವ್ರ ಜೊತೆ. ನಮ್ಮ ಎಲ್ಲ ಕಬ್ಬು ಬೆಳೆಗಾರರು ಸುಮಾರು ಜನ ಆಳಂದನಿಂದ ಬಂದಿದ್ದರು. ಫಸ್ಟ್ ಏನಂದ್ರೆ, ಟು ಪೇ ₹3,300 per ton of sugarcane supplied to sugar factory, to constitute a district level committee to look continuously cross-check the recovery in the sugar factories involving progressive farmers of the area. To avoid exploitation of the farmers, their consent should be taken before making payments for the harvesting and transportation teams of the factories. ಇವು 3 ಬೇಡಿಕೆ ಕೊಟ್ಟಾಗ ಜಿಲ್ಲಾಧಿಕಾರಿಗಳು ತಕ್ಷಣ 2ನೇ ಬೇಡಿಕೆ 3ನೇ ಬೇಡಿಕೆ ಬಗ್ಗೆ ಒಪ್ಪಿ ನಮ್ಗೆ ಹೇಳಿದ್ರು, ನಾನು ಶೀಘ್ರದಲ್ಲೇ ಇದ್ರ ಬಗ್ಗೆ ಆದೇಶ ಮಾಡ್ತೀನಿ. 2ನೇ ಬೇಡಿಕೆ ಏನು ಅಂತಂದ್ರೆ, ಈಗ ಇವ್ರೇನು ರಿಕವರಿ ಡಾಟಾ ತೋತಾ ಇದ್ದಾರೆ, ದಿಸ್ ಈಸ್ ಬೀಂಗ್ ಫರ್ನಿಶ್ಡ್ ಬೈ ದಿ ಶುಗರ್ ಫ್ಯಾಕ್ಟ್ರೀಸ್ ಇಟ್ ಸೆಲ್ಫ್. ಅದಕ್ಕೆ ನಮ್ಮ ಹಿರಿಯ ಪತ್ರಕರ್ತರೊಬ್ಬರು ಪತ್ರಿಕೆಯಲ್ಲಿ ಬರೆದಿದ್ದರು, ಅದಕ್ಕೆ ಅದರದ್ದೇ ಆದಂಥ ಒಂದು ಕಮಿಟಿ ಇದೆ. ಡೆಪ್ಟಿ ಡೈರೆಕ್ಟರ್ ಆಫ್ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಇರಬೇಕು, ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಇರಬೇಕು, ಸ್ಥಳೀಯ ತಹಸೀಲ್ದಾರ್ ಇರಬೇಕು, ಮತ್ತು ಅಲ್ಲಿರುವಂಥ ಪ್ರೋಗ್ರೆಸಿವ್ 4-5 ಜನ ಫಾರ್ಮರ್ಸ್ ತೊಗೊಂಡು ರಿಕವರಿ ತೆಗಿಬೇಕು ಅಂತ ಇದೆ. ಅದು ಯಾವತ್ತೂ ತೆಗೆದಿಲ್ಲ. ಶುಗರ್ ಫ್ಯಾಕ್ಟ್ರಿದವ್ರು ಮ್ಯಾನುಪ್ಯುಲೇಟೆಡ್ ಡಾಟಾ ಏನು ಕೊಡ್ತಾರೆ ಅದೇ ನೋಡಿ ನಿಮ್ಮ ರಿಕವರಿ ಕಡಿಮೆ ಇದೆ ಅಂತೇಳಿ ನಮ್ಮ ಕಡಿಮೆ ದುಡ್ಡು ಕೊಡ್ತಾ ಇದ್ದಾರೆ. ಅದು ಈ ಸತ್ಯ ಆಗಬಾರ್ದು ಅಂದಾಗ DC ಅವ್ರು ಇಮಿಡಿಯೇಟ್ ಒಪ್ಕೊಂಡು, ನಾನು ಸರ್ಪ್ರೈಸ್ ವಿಸಿಟ್ ಕೊಡ್ತೀನಿ, ಯಾರಿಗೂ ಹೇಳೋಂಗಿಲ್ಲ, ಮತ್ತು ಪ್ರೋಗ್ರೆಸಿವ್ 4 ಫಾರ್ಮರ್ಸ್ಗೂ ನಾನು ಇನ್ವಾಲ್ವ್ ಮಾಡ್ಕೊಳ್ತೀನಿ. ನಾನು 15 ದಿನಕ್ಕೊಮ್ಮೆ ಕಂಪ್ನಿಗೆ ಹೋಗಿ ಕ್ರಷಿಂಗ್ ಟೈಮ್ನಲ್ಲಿ ನಾನು ಡಾಟಾ ಕಲೆಕ್ಟ್ ಮಾಡಿಕೊಂಡು ಕರೆಕ್ಟ್ ರಿಕವರಿ ಈ ಸರ್ತಿ ಕೊಡ್ತೀನಿ ಖಂಡಿತ. ಈ ಸಂದರ್ಭದಲ್ಲಿ ಭೀಮ್ ಶೆಟ್ಟಿ ಮಕ್ಕ, ಗಿರೀಶ್ ಗೌಡ, ಇನಾಮ್ದಾರ್, ಅಶೋಕ್ ಪಾಟೀಲ್, ಅಣ್ವೀರ್ ಪಾಟೀಲ್, ವಿಜಯಕುಮಾರ್ ತೆಗ್ನೂರ್ ಸೇರಿದಂತೆ ಶ್ರಮಜೀವಿಗಳ ವೇದಿಕೆಯ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈಗ ಒಂದು ಚಿಕ್ಕ ಬ್ರೇಕ್. ಪ್ರಶಿಕ್ಷಣಾರ್ಥಿಗಳ ಬುನಾದಿ ತರಬೇತಿ ಉದ್ಘಾಟಿಸಿದ ಆಲೋಕ್ ಕುಮಾರ್. JDS ಪಕ್ಷಕ್ಕೆ 25 ವರ್ಷ ರಜತ ಮಹೋತ್ಸವ ಆಚರಣೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.
ಬ್ರೇಕ್ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಠಾಣೆಗೆ ಬರುವ ಸಾರ್ವಜನಿಕರನ್ನು ಗೌರವದಿಂದ ಕಂಡು ಅವರ ಸಮಸ್ಯೆ ಪರಿಹರಿಸುವ ಕೆಲಸ ಪೊಲೀಸರು ಮಾಡಬೇಕು. ಎಲ್ಲಕ್ಕಿಂತ ಮಿಗಿಲಾಗಿ ಮಾನವೀಯತೆಯಿಂದ ನಡೆದುಕೊಂಡಲ್ಲಿ ಮಾತ್ರ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆ ಜಾರಿಗೆ ತರಲು ಸಾಧ್ಯ ಎಂದು ಪೊಲೀಸ್ ಇಲಾಖೆಯ ತರಬೇತಿ ವಿಭಾಗದ ಹೆಚ್ಚುವರಿ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಕುಮಾರ್ ಹೇಳಿದ್ದಾರೆ. ಬುಧವಾರ ಕಲಬುರಗಿ ನಾಗನಹಳ್ಳಿಯ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದ ಸಭಾಂಗಣದಲ್ಲಿ 14ನೇ ತಂಡದ PSI ಸಿವಿಲ್ 380ನೇ ಪ್ರಶಿಕ್ಷಣಾರ್ಥಿಗಳ ಬುನಾದಿ ತರಬೇತಿಯ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಪೊಲೀಸ್ ಕೆಲಸವನ್ನು ಇತರೆ ಇಲಾಖೆಯ ಕೆಲಸಕ್ಕೆ ಹೋಲಿಸಿ ಮಾಡುವಂತಿಲ್ಲ. 24 ಗಂಟೆ ಸಾರ್ವಜನಿಕರ ರಕ್ಷಣೆಗೆ ನಿಲ್ಲಬೇಕಾಗುತ್ತದೆ. ಖಾಕಿಗೆ ಸಮಾಜದಲ್ಲಿ ವಿಶೇಷ ಗೌರವ ಇದೆ, ಕೆಲಸ ಮಾಡಬೇಕಿದೆ ಎಂದರು. ಸಿಕ್ಕಿರುವುದೇ ಪುಣ್ಯ ಎಂದು ಭಾವಿಸಿ ನೊಂದವರ ಕಣ್ಣೀರು ಒರೆಸು ಕೆಲಸ ಮಾಡಬೇಕಿದೆ ಎಂದರು. ಜನಸೇವೆ ಮಾಡಬೇಕಾದರೆ ಮಾನವೀಯ ಮೌಲ್ಯ, ಆತ್ಮಸ್ಥೈರ್ಯ, ಹೊಂದಿಕೊಳ್ಳುವ ಗುಣ, ಆಧುನಿಕ ತಂತ್ರಜ್ಞಾನ ಅಳವಡಿಕೆ, ಶಿಸ್ತು, ದೈಹಿಕ ಸದೃಢತೆ ಇಟ್ಟುಕೊಳ್ಳುವುದು ಅವಶ್ಯಕ. ಆ ನಿಟ್ಟಿನಲ್ಲಿ ಪ್ರೊಬೇಷನ್ ಅಧಿಕಾರಿಗಳು ಗಮನ ಹರಿಸಬೇಕು. ಇತ್ತೀಚೆಗೆ ಪೊಲೀಸರು ಆತ್ಮಹತ್ಯೆ ಮಾಡಿಕೊಳ್ಳುತ್ತಿರುವುದು ನೋವು ತಂದಿದೆ. ಜನರ ಸಮಸ್ಯೆ ಬಗೆಹರಿಸಬೇಕಾದವರು, ಅವರಲ್ಲಿ ಆತ್ಮವಿಶ್ವಾಸ ತುಂಬಬೇಕಾದವರೇ ಆತ್ಮಸ್ಥೈರ್ಯ ಕಳೆದುಕೊಂಡರೆ ಹೇಗೆ ಎಂದು ಪ್ರಶ್ನಿಸಿದ ಅವರು, ಒತ್ತಡದಿಂದ ಹೊರಬರಲು ದಿನನಿತ್ಯ ವ್ಯಾಯಾಮ, ಯೋಗ ಜೀವನದ ಭಾಗವಹಿಸಬೇಕು ಎಂದರು. ಪೊಲೀಸರಿಗೆ ಅತ್ಯುತ್ತಮ ತರಬೇತಿ ಕರ್ನಾಟಕದಲ್ಲಿ ನೀಡಲಾಗುತ್ತಿದೆ. ನ್ಯಾಷನಲ್ ಪೊಲೀಸ್ ಅಕಾಡೆಮಿ, IPS ಅಕಾಡೆಮಿ ಮಾದರಿಯಲ್ಲಿ ಪಠ್ಯಕ್ರಮ ಸಿದ್ಧಪಡಿಸಿಕೊಂಡು ಪ್ರಶಿಕ್ಷಣಾರ್ಥಿಗಳಿಗೆ ತರಬೇತಿ ನೀಡಲಾಗುತ್ತಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವುದು, ಜನರೊಂದಿಗೆ ವರ್ತನೆ, ದೈಹಿಕ ಕ್ಷಮತೆ ಕಾಪಾಡಿಸಿಕೊಳ್ಳುವುದು, ಪರಿಣಿತರೊಂದಿಗೆ ಸಂವಾದ, ಜನಸಂದಣಿ ನಿಯಂತ್ರಣ, ಹೇಗೆ ಪರಿಸ್ಥಿತಿಗೆ ಅನುಗುಣವಾಗಿ ಕಾರ್ಯನಿರ್ವಹಿಸುವುದು ಕುರಿತು ಇಲ್ಲಿ ಹೇಳಿಕೊಡಲಾಗುತ್ತಿದೆ. ಅಲ್ಲದೆ ಇಲ್ಲಿಂದ ತರಬೇತಿ ಮುಗಿಸಿಕೊಂಡು ಹೋದ ನಂತರ 5 ವರ್ಷ ನಿರಂತರ ಅವರ ಕಾರ್ಯ ವೈಖರಿ ಬಗ್ಗೆ ಅವಲೋಕನ ಮಾಡಿ ಮೇಲಾಧಿಕಾರಿಗಳಿಗೆ ವರದಿ ನೀಡಲಾಗುತ್ತಿದೆ. ವಿಶೇಷವಾಗಿ ಮಹಿಳಾ ನೌಕರರಿಗೆ ತರಬೇತಿ ಸಂದರ್ಭದಲ್ಲಿಯೇ ಅವರ ಕುಟುಂಬಸ್ಥರೊಂದಿಗೆ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಸಮಾಲೋಚನೆ ಮಾಡಲಾಗುತ್ತದೆ. ಹೀಗೆ ತರಬೇತಿಯಲ್ಲಿ ಇಲಾಖೆ ಅನೇಕ ಬದಲಾವಣೆಗಳನ್ನು ತಂದಿದೆ ಎಂದು ಅಲೋಕ್ ಕುಮಾರ್ ತಿಳಿಸಿದರು. ಇತ್ತೀಚೆಗೆ ಸೈಬರ್ ಅಪರಾಧ ಹೆಚ್ಚಾಗಿದೆ. ಆನ್ಲೈನ್ ಮೂಲಕ ಸಾರ್ವಜನಿಕರ ಹಣ ಲಪಟಾಯಿಸುವ ವಂಚಕರ ಸಂಖ್ಯೆ ಹೆಚ್ಚಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನ, ತೇಜೋವಧೆ, ಸುಳ್ಳು ಸುದ್ದಿ ಹರಡಲಾಗುತ್ತಿದೆ. ಸಾಮಾನ್ಯ ಅಪರಾಧಗಳ ನಿಯಂತ್ರಣ ಜೊತೆಗೆ ಸೈಬರ್ ಕ್ರೈಮ್, ಸೋಷಿಯಲ್ ಮೀಡಿಯಾ ಪ್ರಕರಣಗಳಲ್ಲಿ ಜನರಿಗೆ ನ್ಯಾಯ ದೊರಕಿಸುವ ಸವಾಲು ಇಲಾಖೆಯ ಒಂದಿದೆ. ಅಪಘಾತ ಪ್ರಕರಣದಲ್ಲಿ ಗೋಲ್ಡನ್ ಅವರ್ನಲ್ಲಿ ವ್ಯಕ್ತಿಗೆ ಚಿಕಿತ್ಸೆ ಎಷ್ಟು ಮುಖ್ಯವೋ ಅದೇ ರೀತಿ ಸೈಬರ್ ಕ್ರೈಮ್ ಪ್ರಕರಣಗಳಲ್ಲಿ ಹಣ ಕಳೆದುಕೊಂಡು ಪ್ರಕರಣಗಳಲ್ಲಿ ಅಷ್ಟೇ ತ್ವರಿತವಾಗಿ ಸ್ಪಂದಿಸುವ ಅಗತ್ಯವಿದೆ ಎಂದು ಅಲೋಕ್ ಕುಮಾರ್ ಒತ್ತಿ ಹೇಳಿದರು. ನಾಗನಹಳ್ಳಿ ಪೊಲೀಸ್ ತರಬೇತಿ ಮಹಾವಿದ್ಯಾಲಯದ ಪ್ರಾಂಶುಪಾಲ ಮತ್ತು SP ಡೆಕ್ಕಾ ಕಿಶೋರ್ ಬಾಬು ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ, 14ನೇ ತಂಡದ PSI ಸಿವಿಲ್ 380ನೇ ಪ್ರಶಿಕ್ಷಣಾರ್ಥಿಗಳಿಗೆ ಇಲ್ಲಿ ತರಬೇತಿ ನೀಡಲಾಗುತ್ತಿದೆ. ಇದರಲ್ಲಿ 283 ಪುರುಷ ಮತ್ತು 97 ಮಹಿಳಾ ಅಭ್ಯರ್ಥಿಗಳಿದ್ದಾರೆ. ಇಲ್ಲಿ ನೀಡಲಾಗುವ ಎಲ್ಲ ಹಂತದ ತರಬೇತಿಯನ್ನು ಪಡೆದುಕೊಂಡು ಉತ್ತಮ ಅಧಿಕಾರಿಗಳಾಗಿ ಇಲ್ಲಿಂದ ಹೊರ ಹೋಗಬೇಕೆಂದು ಪ್ರಶಿಕ್ಷಣಾರ್ಥಿಗಳಿಗೆ ಕರೆ ನೀಡಿದರು. ಕರ್ನಾಟಕ ಪೊಲೀಸ್ ಬಗ್ಗೆ ದೇಶವಷ್ಟೇ ಅಲ್ಲ ವಿದೇಶದಲ್ಲಿಯೂ ಗೌರವ ಇದೆ. ಅಂತಹ ಒಂದು ಪೊಲೀಸ್ ವ್ಯವಸ್ಥೆಯಲ್ಲಿ ಜನಸೇವೆ ಮಾಡಲು ಆಣಿಯಾಗಿರುವ ಪ್ರೊಬೇಷನರ್ ಅಧಿಕಾರಿಗಳು ವೃತ್ತಿಪರತೆ, ನೈತಿಕತೆ ರೂಢಿಸಿಕೊಳ್ಳಬೇಕು. ಶಿಸ್ತು, ಕಾನೂನು ಪರಿಪಾಲನೆ ಜೊತೆಗೆ ಮಾನವೀಯತೆ, ಅಂತಃಕರಣ ಮರೆಯದಿರಿ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ SD ಶರಣಪ್ಪ ಅಧಿಕಾರಿಗಳಿಗೆ ಕಿವಿಮಾತು ಹೇಳಿದರು. ಇದೇ ಸಂದರ್ಭದಲ್ಲಿ ಅಲೋಕ್ ಕುಮಾರ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸವಿನೆನಪಿಗೆ PTC ಆವರಣದಲ್ಲಿ ಗಿಡ ನೆಟ್ಟು ನೀರುಣಿಸಿದರು. ಕಾರ್ಯಕ್ರಮದಲ್ಲಿ ಈಶಾನ್ಯ ವಲಯದ ಉಪಮಹಾನಿರೀಕ್ಷಕ ಶಾಂತನು ಸಿನ್ಹಾ, SP ಅಡ್ಡೂರು ಶ್ರೀನಿವಾಸಲು, DCP ಕನಿಕಾ ಸಿಕ್ರಿವಾಲ್, ಪ್ರವೀಣ್ ನಾಯಕ್ ಸೇರಿದಂತೆ ಅನೇಕ ಪೊಲೀಸ್ ಪದಾಧಿಕಾರಿಗಳು, ಪ್ರಶಿಕ್ಷಣಾರ್ಥಿಗಳು ಉಪಸ್ಥಿತರಿದ್ದರು. ಪ್ರೊಬೇಷನರ್ PSI ರಶ್ಮಿ ಪ್ರಾರ್ಥನಾ ಗೀತೆ ಹಾಡಿದರು. ಜೆಡಿಎಸ್ ಪಕ್ಷ ಅಸ್ತಿತ್ವಕ್ಕೆ ಬಂದು 25 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಕಲಬುರಗಿ ಜಿಲ್ಲಾ ಜೆಡಿಎಸ್ ಪಕ್ಷದ ಅಧ್ಯಕ್ಷ ಬಾಲರಾಜ್ ಗುತ್ತೇದಾರ್ ತಿಳಿಸಿದ್ದಾರೆ. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಪ್ರಾದೇಶಿಕ ಪಕ್ಷವಾದ ಜೆಡಿಎಸ್ 25 ವರ್ಷ ಪೂರೈಸುವುದು ಹೆಮ್ಮೆಯ ವಿಚಾರ. ಈ ಹಿನ್ನೆಲೆಯಲ್ಲಿ ರಜತ ಮಹೋತ್ಸವ ಆಚರಿಸಲು ನಿರ್ಧರಿಸಲಾಗಿದೆ.
ಈ ಹಿನ್ನೆಲೆಯಲ್ಲಿ ನವೆಂಬರ್ 21 ಶುಕ್ರವಾರ ಮತ್ತು ನವೆಂಬರ್ 22 ಶನಿವಾರ ವಿವಿಧ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು. ಶುಕ್ರವಾರ ಸಂಜೆ 4:15 ಪಕ್ಷದ ಕೇಂದ್ರ ಕಚೇರಿಯಲ್ಲಿ ಧ್ವಜಾರೋಹಣ ನಡೆಯಲಿದೆ. ಸಂಜೆ 5 ಗಂಟೆಗೆ ಕಳೆದ 25 ವರ್ಷಗಳಲ್ಲಿ ಪಕ್ಷ ಬೆಳೆದು ಬಂದ ಹಾದಿ, ಪಕ್ಷದ ನಾಯಕರು ಮಾಡಿದ ಸಾಧನೆಗಳು, ಜನಪರ ಕಾರ್ಯಗಳ ಕುರಿತು ವಸ್ತು ಪ್ರದರ್ಶನ ಜರುಗಲಿದೆ. ಸಂಜೆ 6:15 ದೇಶದ ವಿವಿಧ ರಾಜ್ಯಗಳಿಂದ ಬರುವ ಪಕ್ಷದ ಮುಖಂಡರ ಸಭೆ ಜರುಗಲಿದೆ. ಈ ಸಭೆಯಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡ ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಸೇರಿದಂತೆ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಶನಿವಾರ ಬೆಳಗ್ಗೆ 11 ಗಂಟೆಗೆ ಪಕ್ಷದ ಕಚೇರಿಯಲ್ಲಿ ರಜತ ಮಹೋತ್ಸವದ ಸಮಾವೇಶ ನಡೆಯಲಿದೆ. ಮಾಜಿ ಪ್ರಧಾನಿ ಹಾಗೂ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಎಚ್.ಡಿ. ದೇವೇಗೌಡ ಉದ್ಘಾಟಿಸಲಿದ್ದಾರೆ. ಈ ಸಮಾವೇಶದಲ್ಲಿ ರಾಜ್ಯದ ವಿವಿಧೆಡೆಯಿಂದ ಬರುವ ಸಾವಿರಾರು ಕಾರ್ಯಕರ್ತರು, ಮುಖಂಡರು ಹಾಗೂ ನಾಯಕರು ಪಾಲ್ಗೊಳ್ಳಲಿದ್ದಾರೆ. ಮಧ್ಯಾಹ್ನ 12:00 ಪಕ್ಷದ ರಾಷ್ಟ್ರೀಯ ಪರಿಷತ್ ಹಾಗೂ ರಾಜ್ಯ ಪರಿಷತ್ನ ಸಭೆ ಜರುಗಲಿದೆ. ಇದರಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಮತ್ತು ರಾಜ್ಯಾಧ್ಯಕ್ಷರ ನೇಮಕ ಕುರಿತು ಚರ್ಚೆ ನಡೆಯಲಿದೆ ಎಂದು ಹೇಳಿದರು. ಜನವರಿ ಅಂತ್ಯದಲ್ಲಿ ದೊಡ್ಡ ಸಮಾವೇಶ ಮಾಡಲು ತೀರ್ಮಾನಿಸಲಾಗಿದೆ. ಈ ಸಮಾವೇಶಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದ ಲಕ್ಷಾಂತರ ಕಾರ್ಯಕರ್ತರು ಹಾಗೂ ಮುಖಂಡರು ಆಗಮಿಸಲಿದ್ದಾರೆ. ಈ ಸಮಾವೇಶದ ಮೂಲಕ ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆಯಿಂದ ಹಿಡಿದು ವಿಧಾನಸಭೆ, ಲೋಕಸಭಾ ಚುನಾವಣೆಗಳಿಗೆ ಸಿದ್ಧತೆ ಕುರಿತು ಸಂದೇಶ ನೀಡಲಾಗುವುದು ಎಂದರು. ಪಕ್ಷಕ್ಕೆ 25 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಡಿಸೆಂಬರ್ 1ರಿಂದ ಜನವರಿ 15ರವರೆಗೆ ರಾಜ್ಯದ ಎಲ್ಲಾ ತಾಲೂಕಾ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ರಜತ ಮಹೋತ್ಸವ ಆಚರಿಸಲು ತೀರ್ಮಾನಿಸಲಾಗಿದೆ. 45 ದಿನಗಳ ಕಾಲ ರಜತ ಮಹೋತ್ಸವ ಜರುಗಲಿದೆ. ಈ ಸಂಬಂಧ ಪಕ್ಷದ ತಾಲೂಕಾ ಮತ್ತು ಜಿಲ್ಲಾ ಮುಖಂಡರಿಗೆ ಸೂಚನೆ ನೀಡಲಾಗಿದೆ ಎಂದು ಹೇಳಿದರು. ನವೆಂಬರ್ 21 ಹಾಗೂ 22ನೇ ತಾರೀಕು ನಮ್ಮ ಪಕ್ಷ 25 ವರ್ಷಗಳ ಸಂಪೂರ್ಣವಾಗಿ ಜನತಾದಳ JDS ಪಕ್ಷ ಏನು ಇವತ್ತು ನಮಗೆ 25 ವರ್ಷದ ಒಂದು ವಿಜೃಂಭಣೆ ಒಂದು ರಚಿತ ಮಹೋತ್ಸವ 25ನೇ ವರ್ಷದ ರಚಿತ ಮಹೋತ್ಸವ ಕಾರ್ಯಕ್ರಮವನ್ನು ಬೆಂಗಳೂರಿನ ನಮ್ಮ JP ಭವನದಲ್ಲಿ ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಆ ಕಾರ್ಯಕ್ರಮವನ್ನು ಚಾಲನೆ ಕೊಡಲು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಮಾಜಿ ಪ್ರಧಾನಮಂತ್ರಿಗಳಾದ ದೇವೇಗೌಡ ಸಾಹೇಬರು ಚಾಲನೆಯನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಕೇಂದ್ರ ಮಂತ್ರಿಗಳು ಕುಮಾರಣ್ಣನವರು ಕೂಡ ಆ ಕಾರ್ಯಕ್ರಮಕ್ಕೆ ಬಂದು ಪಕ್ಷದ ಈ ಒಂದು 25ನೇಯ ಒಂದು ಏನು ರಚಿತ ಮಹೋತ್ಸವ ಕಾರ್ಯಕ್ರಮದಲ್ಲಿ ನಮ್ಮ ಪಕ್ಷ ಯಾವ ಥರ ಬಂತು ಮತ್ತು ಕರ್ನಾಟಕ ರಾಜ್ಯಕ್ಕಾಗಲಿ ದೇಶಕ್ಕಾಗಲಿ ಏನೆಲ್ಲ ನಮ್ಮ ಪಕ್ಷದ ಒಂದು ಕೊಡುಗೆಗಳಿದೆ, ಇದರ ಬಗ್ಗೆ ಒಂದು ಸಂಭ್ರಮ ಚಿಂತನ ಮಂಥನ ಕಾರ್ಯಕ್ರಮ ಮತ್ತು ಅದೇ ರೀತಿಯಾಗಿ ಎಲ್ಲ ಭಾಗಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಯಲ್ಲಿ ಮತ್ತು ಎಲ್ಲ ತಾಲೂಕಾ ಘಟಕಗಳಲ್ಲಿ ಸಂಪೂರ್ಣವಾಗಿ ಈ ಒಂದು 25ನೇಯ ನಮ್ಮ ಪಕ್ಷದ ಏನು ರಜತ ಮಹೋತ್ಸವ ಕಾರ್ಯಕ್ರಮವನ್ನು ಸತತ 45 ದಿನಗಳಲ್ಲೇ ಆಚರಣೆ ಮಾಡಲಾಗ್ತಾ ಇರುತ್ತೆ. ವಿಶೇಷವಾಗಿ ರೈತರಿಗಾಗಿ, ಕಾರ್ಮಿಕರಿಗಾಗಿ, ಬಡವರಿಗಾಗಿ ನೀರಿನ ಕೆಲಸ ಮಾಡಿದ ವಿಷಯಗಳು ತಮ್ಮೆಲ್ಲರಿಗೂ ಗೊತ್ತಿದೆ. ಇವೆಲ್ಲ ವಿಚಾರಗಳನ್ನು ಜನರ ಮುಂದೆ ನಮ್ಮ ಪಕ್ಷ 25ನೇ ವರ್ಷ ಆದರೂ ಕೂಡ ಅಧಿಕಾರದಲ್ಲಿ 2 ಸಲ ಬಂದರೂ ಕೂಡ ಏನೆಲ್ಲ ಕೊಡುಗೆ ನಮ್ಮ ರಾಜ್ಯಕ್ಕಾಗಿ ನಮ್ಮ ಪಕ್ಷ ಕೊಟ್ಟಿದೆ ಎಂಬುದು ಅರಿವು ಮೂಡುವ ಮುಖಾಂತರ, ಅದೇ ರೀತಿಯಾಗಿ ಜನವರಿ ಕೊನೆಯ ಘಟಕದಲ್ಲಿ ಮಂತೆಂಡಿನಲ್ಲಿ ಒಂದು ದೊಡ್ಡ ಮಟ್ಟದ ಬೃಹತ್ ಸಮಾವೇಶ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗ್ತದೆ ಬೆಂಗಳೂರಿನಲ್ಲಿ. ಆ ಒಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಈ ಒಂದು 25ನೇ ರಜತ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಿದ ನಂತರ ಎಲ್ಲ ರಾಜ್ಯದ ಮೂಲೆಗಳಿಂದ ಜನರು ಲಕ್ಷಾಂತರ ಜನರಿಂದ ಬಂದು ಆ ಕಾರ್ಯಕ್ರಮವನ್ನು ಬಂದು ಪಾಲ್ಗೊಂಡು ಒಂದು ಪಕ್ಷ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ಥರ ತಳಮಟ್ಟದಿಂದ ಕಟ್ಟುವ ಮುಖಾಂತರ ಅನೇಕ ಇವತ್ತು ವಿಚಾರಧಾರೆಯಲ್ಲಿ ಮುಂದಿನ ಯಾವುದೇ ಚುನಾವಣೆ ಬಂದರೂ ಕೂಡ ಪಕ್ಷ ಸದೃಢವಾಗುವ ಮುಖಾಂತರ ಮತ್ತು ಒಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಜನತಾದಳ ಪಕ್ಷ ಇವತ್ತು ಪ್ರಾದೇಶಿಕ ಪಕ್ಷ ಯಾವ ಥರ ಇವತ್ತು ಈ ನಮ್ಮ ಸೌತ್ ಭಾರತದಲ್ಲಿ ಏನು ಇವತ್ತು ನೋಡ್ತಾ ಇದ್ವಿ, ಬೇರೆ ರಾಜ್ಯಗಳಲ್ಲಿ ಯಾವ ಥರ ಇವತ್ತು ಪ್ರಾದೇಶಿಕ ಪಕ್ಷಗಳಿಗೆ ಇವತ್ತು ಜನರು ಮೆಚ್ಚುಗೆ ಪಡ್ತಾ ಇದ್ದಾರೆ, ಅವರಿಗೆ ಆಶೀರ್ವಾದ ಮಾಡಿದ್ದಾರೆ. ಅದೇ ರೂಪದಲ್ಲಿ ಮುಂದಿನ ದಿನಮಾನದಲ್ಲಿ ನಮ್ಮ ಪಕ್ಷ
ಮತ್ತು 2028ನೇ ಚುನಾವಣೆಯಲ್ಲೂ ಕೂಡ ಅಧಿಕಾರಕ್ಕೆ ಬರಬೇಕಂತ ನಾವೆಲ್ಲರೂ ಈ ಒಂದು ವಿಜೃಂಭ ದಿನಾಚರಣೆ ಆಚರಣೆ ಮಾಡೋ ಮುಖಾಂತರ ಪಕ್ಷದ ಎಲ್ಲ ಕಾರ್ಯಕರ್ತರಿಗೆ ಮತ್ತು ಒಂದು ಹುಮ್ಮಸ್ಸಿನ ಒಂದು ವಾತಾವರಣ ಸೃಷ್ಟಿ ಮಾಡಿ ಎಲ್ಲರಿಗೆ ಇವತ್ತು ಮೂಲೆ ಮೂಲೆಗಳಲ್ಲಿ ಜನತಾದಳ ಪಕ್ಷ ಇವತ್ತು ರೈತರಿಗೆ ನಾವು ನೋಡ್ತಾ ಇದ್ದೀವಿ. ಇವತ್ತು ಇತ್ತೀಚಿಗೆ ದಿನಮಾನದಲ್ಲಿ ಎಷ್ಟು ಕಷ್ಟದಲ್ಲಿದ್ದರೂ ಕೂಡ ರೈತರು ಇವತ್ತು ಯಾವ ಥರ ಈ ರಾಷ್ಟ್ರೀಯ ಪಕ್ಷ ಇವತ್ತು ಆಡಳಿತದಲ್ಲಿ ಇವತ್ತು ವಿಫಲ ಆಗಿದೆ, ಇವೆಲ್ಲ ವಿಚಾರಗಳನ್ನು ಮನದಲ್ಲಿಟ್ಟುಕೊಂಡು ಜನರ ಒಂದು ಮೂಲೆ ಮೂಲೆಗಳಲ್ಲಿ ಈ ವಿಜಯ ಒಂದು ಆಚರಣೆ ಮುಖಾಂತರ ನಾವು ಜನರಿಗೆ ಒಂದು ಸಂದೇಶ ರವಾನೆ ಮಾಡಲು ಹೊರಟಿದ್ದೀವಿ. ಪಕ್ಷ ಯಾವತ್ತೂ ಕೂಡ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕೊಡುಗೆ ಕೊಟ್ಟಂಥ ಅನೇಕ ಅಪಾರ ಕೊಡುಗೆಗಳು ತಮಗೆಲ್ಲರಿಗೂ ಗೊತ್ತಿರೋ ವಿಚಾರ. ಇವೆಲ್ಲ ವಿಚಾರಗಳು ಮತ್ತೊಮ್ಮೆ ಜನರ ಮುಂದೆ ಇಟ್ಟು ಮತ್ತೊಮ್ಮೆ ಜನತಾದಳ ಪಕ್ಷ ಅಧಿಕಾರಕ್ಕೆ ನಿಮ್ಮ ಎಲ್ಲರ ಒಂದು ಆಶೀರ್ವಾದಕ್ಕೆ ಬರಲಿ ಅಂಥೇಳಿ ನಾವೆಲ್ಲರೂ ಹಾರೈಸಿ ಇದು ಒಂದು ಸಂಕಲ್ಪ ಹೊತ್ತಿ ಮತ್ತೆ ನಾವೆಲ್ಲರೂ ತಳಮಟ್ಟದಿಂದ ಪಕ್ಷದ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿ 25ನೇ ವರ್ಷ ನಮ್ಮ ಪಕ್ಷ ಪೂರೈಗೊಂಡಿದ್ದಕ್ಕಾಗಿ ನಾವು ಎಲ್ಲರೂ ಭಾಳ ಖುಷಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಬೆಂಗಳೂರಿಗೆ ಕೂಡ ತೆರಳುತ್ತಾ ಇದ್ದೀವಿ. 21ನೇ ತಾರೀಕು ಧ್ವಜಾರೋಹಣ ಕಾರ್ಯಕ್ರಮ ಇದೆ. ಪಕ್ಷದ ಧ್ವಜಾರೋಹಣ ಕಾರ್ಯಕ್ರಮ ನಂತರ 22ನೇ ತಾರೀಕಿಗೆ ಒಂದು ಸಮಾವೇಶ ಕಾರ್ಯಕ್ರಮ ನಮ್ಮ JP ಭವನದಲ್ಲಿ ನಡೆಯಲಿದೆ. ಆ ಕಾರ್ಯಕ್ರಮದಲ್ಲಿ ನಾವು ಸುಮಾರು ಈ ನಮ್ಮ ಕಲಬುರಗಿ ಜಿಲ್ಲೆಯಿಂದ ಒಂದು 200ರಿಂದ 250 ಜನ ನಾವೆಲ್ಲರೂ ಹೋಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸಂದರ್ಭದಲ್ಲಿ ಬಸವರಾಜ್ ಬಿರ್ಬಟ್ಟೆ, ಚಂದು ಮೋರೆ, ರಾಮಚಂದ್ರ ಅಟ್ಟೂರ್, ರಾಜೇ ಪಟೇಲ್ ಸೇರಿದಂತೆ ಪಕ್ಷದ ಮುಖಂಡರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈಗ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.